200 ರೂಪಾಯಿ ಕೊಟ್ಟು ಇಲ್ಲಿ ನಾತಾಕ್ಸಿದ್ದೀರಿ. ಗಗನ್ ನಾವು ಬರೋಷ್ಟಲ್ಲಿ ಮೇಲೆ ಇರಬೇಕು, ಆವಾಗಲೇ ಹೊಸದು ಇಸ್ಕೊಂಬರೋದು ನಿನಗೆ. ಫೈನಲಿ ನಮ್ಮದು ಗಾಳಿಪಟ ಆರ್ದೈತೆ. ಚಲೋಯ್ತು, ಕಾಣಿಸ್ತಾ ಇಲ್ಲ. हैप्पी मकर संक्रांति बोलो. सेम टू यू भैया. तुम बोलो इधर मेरा व्यूअर्स को बोलो. मकर संक्रांति भाई. ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈಗೆಲ್ಲ ಎಲ್ಲ ನಾಡು ನುಡಿಗೆ. ಬೆಕ್ಕಕ್ಕೆ ಟ್ರ್ಯಾಪ್ ಹಾಕೋಣ. ಹಲೋ ನಮಸ್ಕಾರ ಗೈಸ್, ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್, ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಸೊ ನಮಗೆಲ್ಲ ಇವತ್ತೇ ನ್ಯೂ ಇಯರ್, ಓಕೆನಾ. ಸೊ ನಾನು ನ್ಯೂ ಇಯರ್ಗೆ ಅಲ್ಲಿ ವೀಡಿಯೋ ಮಾಡಿದ್ನೆಲ್ಲ ನನಗೆ ಮರ್ತೋಗೈತೆ. ನ್ಯೂ ಇಯರ್ಗೆ ಯಾರ್ಯಾರು ಏನು ರೆಸಲ್ಯೂಷನ್ ಎತ್ಕೊಂಡ್ರು ನನಗಂತೂ ಗೊತ್ತಿಲ್ಲ. ಸೊ ನಂದಿರೋದಿಷ್ಟೇ, ಈ ಇಯರ್ ಅಷ್ಟರಲ್ಲಿ 100K ರೀಚ್ ಮಾಡಬೇಕು ಅಂದ್ಬಿಟ್ಟು ನನ್ನ ರೆಸಲ್ಯೂಷನ್ನು. ಸೊ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರ ಏನಪ್ಪ ಆಗಿದೆ ದೌಡಿಲಿ ಅಂತ. ಸೊ ಬೆಳಗ್ಗೆ ಹೇಳ್ಬೇಕಂದ್ರೆ ಫುಲ್ ಖುಷಿಯಾಗಿ ಬಂದ್ರಿ ಅಂದ್ಕೊಳ್ಳಿ ದೌಡಿಗೆ. ಸ್ವಲ್ಪ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಕೊಂಡು ಮಸ್ತಾಗಿರೋಣ ಅಂದ್ಬಿಟ್ಟು ನೋಡಿದ್ರೆ ನೋಡಿದ್ದೆ ಬ್ಯಾಡ್ ನ್ಯೂಸ್ ಅಂದ್ಕೊಳ್ಳಿ. ಇಲ್ಲೆಲ್ಲ ಫುಲ್ಲು ಪುಕ್ಕಗಳೆಲ್ಲ ಬಿದ್ದಿತ್ತು. ಸೊ ಲೈಕ್ ಗೊತ್ತಾಯಿತು ದೌಡಿಗೆ ಬೆಕ್ ಬಂದೈತೆ ಅಂದ್ಬಿಟ್ಟು. ಏನು ಗೊತ್ತಾ, ಇದನ್ನ ಲಾಕ್ ಹಾಕಿದ್ದಿಲ್ಲ. ಸೊ ಇದು ಮ್ಯಾಗ್ನೆಟು ಹೋಗ್ಬಿಟ್ಟೈತೆ. ಸೊ ನೋಡಿ ಇದೆ ಮ್ಯಾಗ್ನೆಟ್ ಐತಲ್ಲ, ಈ ಮ್ಯಾಗ್ನೆಟ್ ಹೋಗ್ಬಿಟ್ಟೈತೆ. ಏನಾಗಿದೆ ಅಂತಂದರೆ ಇಲ್ಲಿರೋ ಅಕ್ಕಿನ ಎತ್ಕೊಂಡೋಗಿದೆ. ಲೈಕ್ 2 ಅಕ್ಕಿನೂ ಎತ್ಕೊಂಡೋಗಿದೆ. ಬೆಕ್ ಬಂದ್ಬಿಟ್ಟು 2 ಅಕ್ಕಿನೂ ಕೂಡ ಎತ್ಕೊಂಡೋಗೈತೆ. ಸೊ 2 ಅಕ್ಕಿಲಿ 1 ಅಕ್ಕಿ ಫುಲ್ಲು ತಿಂದಾಕ್ಬಿಟ್ಟೈತೆ. ಇದೊಂದು ಅಕ್ಕಿ ಮಾತ್ರ ಉಳ್ಕೊಂಡೈತೆ. ಅಂದರೆ ಅವರು ಎತ್ಕೊಂಡು ಹೋಯ್ತಂತೆ ಅಲ್ಲಿಗೆ. ಅಷ್ಟೊತ್ತಿಗೆ ಅವರು ಇದು ಮಾಡಿದ್ದಾರೆ, ಬೆಕ್ಕತ್ರ ಕಿತ್ಕೊಂಡಿದ್ದಾರೆ. ಲೈಕ್ ತುಂಬ ಭಯ ಬಿದ್ದಿದೆ ಅಕ್ಕಿ ಮಾತ್ರ. ನೋಡಿ ಗೊತ್ತಾಗುತ್ತೆ ನಿಮಗೇನು ಎಷ್ಟು ಭಯ ಬಿದ್ದಿದೆ ಅಂತ. ವೈಟ್ ಮೋಷನ್ ಮಾಡ್ಕೊಬೇಕಲ್ಲ ಅವರು. ಸೊ ತುಂಬ ಭಯ ಬಿದ್ದಿದೆ ಅಕ್ಕಿ ಮಾತ್ರ. ಇದೆ ಅಕ್ಕಿ ನೋಡಿ, ಇದಕ್ಕೂ ಕೂಡ ಅಟ್ಯಾಕ್ ಆಗೈತೆ. ಇಲ್ಲೆಲ್ಲ ಪುಕ್ಕಾಗಲೆಲ್ಲ ಓಪನ್ ಆಗಿಬಿಡೈತೆ ನೋಡಿ. ಇಲ್ಲಿ ಪುಕ್ಕಾಗಲೆಲ್ಲ ಕಿತ್ತೋಗೈತೆ. ಇದಕ್ಕೂ ಬಿಟ್ಟರೆ ಬೇರೆ ಏನಾಗಿಲ್ಲ. ಎತ್ಕೊಬಂದು ಇದ್ರ ಮೇಲೆ ಬಿಟ್ಟಿದ್ರು. ಅದೊಂದು ನ್ಯೂಸು. ಎಲ್ಲಿರೋದು ಗೊತ್ತಾ, ಬೆಕ್ ಬಂದ್ಬಿಟ್ಟು ಇಲ್ಲೇ ಇರೋದು. ಆಲ್ರೆಡಿ ಮತ್ತೆ 2 ಸಲ ಕಾಣಿಸ್ಕೊಂತು ಬೆಕ್ಕದು. ಈ ಬೇಕ್ರಿಲಿರೋದು. ಬೇಕ್ರಿಯವ್ರಿಗೂ ಹೇಳಿದ್ದೀನಿ ಇನ್ನೊಂದ್ಸಲಿ ಬೆಕ್ ಕಾಣಿಸ್ಕೊಂಡ್ರೆ ಬಿಡೋಲ್ಲ ಅಂದ್ಬಿಟ್ಟು. ಮತ್ತು ಇಲ್ಲೆಲ್ಲ ಸುತ್ತಾಡ್ತಾ ಇತ್ತು. ಎಲ್ಲೋಯ್ತೋ ಗೊತ್ತಿಲ್ಲ, ಕೆಳಗಡೆ ಇಲ್ಲೆಲ್ಲ ಸುತ್ತಾಡ್ತಾ ಇತ್ತು ಬೆಕ್ಕು. ಸೊ ಏನು ಮಾಡೋಂಗಿಲ್ಲ, ಆ ಬೆಕ್ಕಿಗೂ ಭಯಂಗಿಲ್ಲ. ಯಾಕಂತಂದರೆ ನಾವು ಸೇಫ್ಟಿ ಮಾಡ್ಕೊಬೇಕಿತ್ತು. ಲೈಕ್ ಇಷ್ಟು ಮಾಡ್ಕೊಂಡಿದ್ರು ಅಕ್ಕಿ ಬೆಕ್ಕೆ ಎತ್ಕೊಂಡು ಹೋಗ್ತಿದೆ. ನೀವು ಲೆಕ್ಕ ಹಾಕೊಳ್ಳಿ, ನಾವು ಇಷ್ಟು ಮಾಡಿದ್ರು ಬೆಕ್ಕೆ ಎತ್ಕೊಂಡು ಹೋಗ್ತಿದೆ ಅಕ್ಕಿ ಅಂದರೆ. ನೀವು ಟಾರ್ಪಲ್ ಹಾಕ್ಬಿಟ್ಟು ಹಿಂಗೆ ಗೂಡಲ್ಲಿ ಮುಚ್ಚಿಬಿಟ್ಟು ಬಿಟ್ಟಿರ್ತೀರ ತುಂಬ ಜನ. ಸೊ ನಿಮಗೆ ಸೊ ಈ ಫಾಲ್ಟ್ನ ನೀವು ಮಾಡ್ಕೊಬೇಡಿ. ಇವಾಗ ಅದನ್ನ ಕ್ಲೋಸ್ ಮಾಡೋಣ ಅಂದ್ಬಿಟ್ಟು ಇಟ್ಗೆಲ್ಲ ತರಿಸ್ದೆ. ಇಟ್ಕೆ ಮುಚ್ತೀನಿ, ಫುಲ್ಲಲ್ಲಿ ಕ್ಲೋಸ್ ಮಾಡ್ತೀನಿ. ಬಿಟ್ಟರೆ ಬೇರೆ ಎಲ್ಲೂ ದಾವಡಿಲಿ ಜಾಗ ಇಲ್ಲ. ಮೊನ್ನೆ ನೀವು ನೋಡಿರ್ತೀರ ಒಂದು ಜಂಗ್ಲಿ ಪಟ ಅಂತಂದಿದ್ದೆ. ಸೊ ಆ ಪಟನ ಈ ಗೂಡಲ್ಲಿ ಇಟ್ಟಿದ್ದೆ. ಏನೋ ಈ ಗೂಡು ಸೇಮ್ ಏನಾಗಿತ್ತು ಅಂದರೆ ಇದು ಓಪನ್ ಆಗಿಬಿಟ್ಟಿತ್ತು. ಲೈಕ್ ಜಂಗ್ಲಿ ಪಟನೂ ಎತ್ಕೊಂಡು ಹೋಗ್ಬಿಡಬೇಕು. ಜಂಗ್ಲಿ ಪಟನ ಅವತ್ತಿಂದ ಮಿಸ್ಸಿಂಗ್ ಆಗಿತ್ತು. ಸೊ ಲೈಕ್ ಅವಾಗಲೂ ಅಂದ್ಕೊಂಡೆ ಪಕ್ಕ ಯಾವುದೋ ಬೆಕ್ಕೆ ಯಾವುದೋ ಬಂದೈತೆ ಅಂತ. ಅದಾದಮೇಲೆ ನಿನ್ನೇನು ನೋಡಿರ್ತೀರ ನೀವು, ಏನೋ ಆಗಿದೆ ಇದು, ಇದರಲ್ಲಿ ಇದ್ದಿದ್ದು ಬರ್ಡ್ ಇಲ್ಲ, ಬಿದ್ದೋಗಿದೆ ಕೇಜ್ ಅಂತಂದೆ. ಈ ಕೇಜ್ನು ಕೂಡ ಅದೇ ಎತ್ಕೊಂಡೋಗಿರೋದು. ಸೊ ಈಗ ಹೆವಿ ಬೇಜಾರಾಯ್ತು ಅಂದ್ಕೊಳ್ಳಿ. ಇವತ್ತು ತುಂಬ ಖುಷಿಯಿಂದ ಬಂದಿದೆ ಹಬ್ಬ ಅಂದ್ಬಿಟ್ಟು. ತುಂಬ ಬೇಜಾರಾಗೋಯ್ತು. ಸೊ ನೀವು ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಬನ್ನಿ ಏನು ಮಾಡೋಣ ಅಂತಂದರೆ ಫಸ್ಟು ಅದೆಲ್ಲ ಕ್ಲೋಸ್ ಮಾಡಿಬಿಡೋಣ. ಇಲ್ಲಿ ತೀಟ್ಲೆ ಕೆಲಸಗಳು ಮಾಡ್ತವ್ರೆ ಇವರು. ಗಾಳಿಪಟ ಆರಿಸ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನನಗಂತೂ ಸೀರಿಯಸ್ಸಾಗಿ ಕನ್ಫರ್ಮ್ ಇಲ್ಲ. ಕನ್ಫರ್ಮೇ ದಾರಲ್ಲ ಇದು ನನಗೆ ಗೊತ್ತು. ಎಷ್ಟು ವೇಸ್ಟ್ ಮಾಡೋರು ನೋಡ್ರಿ. ಇವತ್ತು ಆರ್ಬಿಟ್ರೆ ಆರ್ಬಿಟ್ರೆ ಆಯಿತು ನೋಡೋಣ. ನಾನು ಏನಕ್ಕೆ ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಮಾಂಜ ಕಟ್ತಾ ಇರೋನು ನನ್ನ ಜೊತೆ 3 ವರ್ಷದಿಂದ ಆರಿಸ್ತವನೆ ಗಾಳಿಪಟ. 1 ವರ್ಷನೂ ಆರಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ಈಗ ಓಕೆ ಗೈಸ್, ನೋಡೇ ಬಿಡೋಣ ಇವ್ರು ಆರಿಸ್ತಾರಿಲ್ಲ ಅನ್ನೋದು ನಾವು ನೋಡೇ ಬಿಡೋಣ. ಇರ್ರಿ, ಲೊಕೇಶನ್ಗೆ ಬಂದಿದ್ದೀರಿ. ಇಲ್ಲಿ ಗಾಳಿಪಟ ನಿಜವಾಗ್ಲೂ ಆರಿಸ್ತಾನೆ ಅಂತ ನನಗಂತೂ ಗೊತ್ತಿಲ್ಲ. ಅಲ್ಲೇ ಆರಿಸ್ಬೇಕು. ಎಲ್ಲಿ ಅಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ಬ ಆರಿಸ್ತಾವನೆ. ಇವನು ಏನು ಮಾಡ್ತಾನೆ ನನಗಂತೂ ಗೊತ್ತಿಲ್ಲ. ನೋಡೋಣ ಬನ್ರಿ, ಇವ್ರು ಆರಿಸ್ತಾರ ಇಲ್ಲ ನೋಡೇ ಬಿಡೋಣ. ನಾನು ಬಟ್ ನನಗೆ ಗೊತ್ತು ಇವ್ರು ಆರಿಸಲ್ಲ ಅಂದ್ಬಿಟ್ಟು ನನಗೆ ಗೊತ್ತು. ಅವಳೇ ವೀಡಿಯೋದಲ್ಲಿ ಹೇಳ್ಬಿಟ್ಟಲ್ಲೋ, ಇಲ್ಲ ನಾನು ತೋರಿಸ್ತಾ ಇದ್ದೆ ನಾನು. ಗೈಸ್ ಆ ಥರ ಸ್ಕ್ಯಾಮ್ ಎಲ್ಲ ಮಾಡಲ್ಲ. ಇವ್ರು ಆರಿಸಿದ್ರೆ ತೋರಿಸೋದು, ಇಲ್ಲಾಂದರೆ ನಾನು ಅದೆಲ್ಲ ತೋರಿಸಲ್ಲ. ಅಲ್ಲೊಂದು ತಗ್ಲಾಕೊಂಡೈತೆ. ಇಲ್ಲ ಅದು ನಮ್ದಲ್ಲ, ಇದೇ ನಮ್ದೊಂದು. ನೋಡೋಣ ಆರಿಸ್ತಾನೆ ಇಲ್ಲ ಶಿಷ್ಯ. ಇದು ಒಂದು 10ನೇ ಅಟೆಂಪ್ಟ್ ಇದು.
ಇವ್ನ ಮೂತಿಗಳು ನೋಡ್ಕೊಳ್ರಿ, ಗಾಳಿಪಟ ಹಾಸೋ ಮುಖಗಳು ನೋಡ್ಕೊಳ್ರಿ ಇವ್ರದೆಲ್ಲ. ಇದೇ ಇತ್ತು ಗೈಸ್, ಏನೋ ಮಾಡಿ ಗಾಳಿಪಟ ಆರಿಸಿ ಖುಷಿ ಪಡಿ, ಪರವಾಗಿಲ್ಲ. ಹೋಗಿ ಅಲ್ಲಿ ಹೋಗಿ ಗಾಳಿಪಟ ಆರಿಸಿ ಖುಷಿ ಪಡಿ, ಪರವಾಗಿಲ್ಲ. ಬಟ್ ಆ ಮಾಂಜಾನ ನೀವು ಗಾಳಿಪಟ ಎಲ್ಲ ಆರಿಸಾದ್ಮೇಲೆ ಆದಷ್ಟು ಕಟ್ ಮಾಡಿ ಬಿಸಾಕಕ್ಕೆ ಟ್ರೈ ಮಾಡಬೇಡಿ. ಆದಷ್ಟು ಏನು ಮಾಡಿ ಅಂತಂದರೆ ಆದಷ್ಟು ಎಲ್ಲ ಸುತ್ತಬಿಟ್ಟು ಬಿಸಾಕ್ಬಿಡಿ. ಯಾಕಂತಂದರೆ ಪಾರಿವಾಳಗಳಾಗಿರ್ಬೋದು, ಬೇರೆ ಅಕ್ಕಿಗಳಾಗಿರ್ಬೋದು, ಬೈಕ್ ಓಡಿಸೋರ್ಗಾಗಿರ್ಬೋದು, ಇದೆಲ್ಲ ತುಂಬಾ ತೊಂದರೆ ಕೊಡುತ್ತೆ. ಸೊ ಅದರಿಂದ ಮಾಂಜಾನ ದಯವಿಟ್ಟು ನಾರ್ಮಲ್ ಮಾಂಜ ಯೂಸ್ ಮಾಡಿ, ಓಕೆನಾ? ಎಲ್ಲ ಗ್ಲಾಸ್ ಪೀಸ್ ಇರೋದು, ಗ್ಲಾಸ್ ಪುಡಿ ಮಿಕ್ಸ್ ಇರೋದು ಮಾಂಜಾನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಹಾರ್ಮ್ಫುಲ್ ಅದು ಅಕ್ಕಿಗಳಿಗೆಲ್ಲ. ಸೊ ಅದರಿಂದ ಮಾಂಜ ನಾರ್ಮಲ್ ಮಾಂಜ ಯೂಸ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಮ್ಮದು ಗಾಳಿಪಟ ಆರ್ತೈತೆ. ಎಲ್ಲೋಯ್ತು ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡಿ ಆರ್ತೈತೆ. ಅಂತೂ ಇಂತ ಅಯ್ಯೋ ಎಳಿ 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 ಓಯ್ ಗಗನ್ ಎಳಿ ಎಳಿ, ಓಯ್ ಎಳಿ ಬಿಡು, ದಾರ ಬಿಡು, ದಾರ ಬಿಡು. ಬ್ಲೈಂಡ್ ನಂಬಿಕೆ ಬಂತು, ಇವನು ಗಾಳಿಪಟ ಆರಿಸ್ತಾನೆ. ಸೊ ಅದಕ್ಕೋಸ್ಕರ ಒಂದು ಹೊಸದು ಈಸ್ಕೊಡೋಕ್ಕೆ ಹೋಗ್ತಾ ಇದ್ದೀರಿ. ಮಗು ಏನೋ ಆಟ ಪಡ್ತಾನೆ. ಒಂದು ಹೊಸ ಗಾಳಿಪಟ ನೋಡಿ, ಇದೆಲ್ಲ ಕಿತ್ತೋಗ್ಬಿಟ್ಟಿದೆ. ಉಯ್ ಉಯ್ ಗಗನ್, ನಾವು ಬರೋಷ್ಟಲ್ಲಿ ಮೇಲೆ ಇರಬೇಕು, ಆವಾಗಲೇ ಹೊಸದು ಇಸ್ಕೊಂಬರೋದು ನಿನಗೆ. ಹೋಯ್ತು ಹೋಯ್ತು ಹೋಯ್ತು. ಓಕೆ ಬನ್ರಿ, ಒಂದು ಹೊಸ ಗಾಳಿಪಟ ಇಸ್ಕೊಂಡ್ಬಿಡೋಣ ಅವನಿಗೋಸ್ಕರ. ಗಾಳಿಪಟ ಈಸ್ಕೊಂಡ್ರಿ, ಅವ್ರು ಆಡಿಸ್ತಾ ಇರೋ ಹುಟ್ಟಿಗೆ ಇವೆಲ್ಲ ಈಸ್ಕೊಂಡ್ಬಿಟ್ರೆ ಪಕ್ಕ ಅರ್ಧಾಕ್ತಾರೆ ಒಂದೇ ಶಾಟ್ಗೆ. ಅದಕ್ಕೋಸ್ಕರ ಬಟ್ಟೆದು ಗಾಳಿಪಟ ಸ್ಪಾನ್ಸರ್ಶಿಪ್ ಗೋಸ್ ಟು ಪ್ರಜ್ವಲ್ ಪೂಜಾರಿ. ಬೈ हैप्पी मकर संक्रांति बोलो। सेम टू यू भैया। तुम बोलो इधर मेरा व्यूअर्स को बोलो मकर संक्रांति भाई। अच्छे से मंजा बंद के दे दो, ಪಟಾಗಿ ಐಸೆ ಆದಾಗ. ಓಕೆ ಗೈಸ್, ಇದೆಲ್ಲ ಕಟ್ಸ್ಕೊಂಡ್ಬಿಟ್ಟು ಸಿಗ್ತೀನಿ, ವೇಟ್ ಮಾಡಿ. ಸ್ಪೈಡರ್ ಮ್ಯಾನ್ ಹಾರಲ್ಲ, ಬಲೆಗಳು ಬಿಡ್ತಾ ಇರ್ತಾನೆ ಅವಾಗ. ನೋಡೋಣ ಇರು, ಬಿಲ್ಡಿಂಗಲ್ಲಿ ನೇತಾಕೊಂಡ್ರೆ ಇವ್ನು ಬಂದು ನೇತಾಕೋಣ ನಾವು. ಇರು ಬೈ, ಏನಂತೀಯ? ಫ್ರೀಯಾಗಿ ಕೊಡ್ತೀಯ ಒಂದು? ಫ್ರೀಯಾಗಿ ಒಂದು ಕೊಡು, ಸಂಕ್ರಾಂತಿ ಗಿಫ್ಟ್ ಕೊಡು ನೀನು ನಂಗೆ. ಶಾಪಿಂಗ್ ಡನ್. ಒಂದು ಮಾಂಜ, ಒಂದು ಗಾಳಿಪಟ, ಇದು ಬಟ್ಟೆದು ಗಾಳಿಪಟ. ಎಷ್ಟು ಬೈ? ಏನಿದು 205. ಏನಕ್ಕೆ ತೊಗೊಂಡಿದ್ದೀರಿ? 2 ಗಾಳಿಪಟ, ಒಂದು ನಮ್ಮ ಹತ್ರನೇ 205. ಅಯ್ಯೋ ನನ್ನ ಮಗನೇ, ಎಲ್ಲೋ ನಾಯಿ ಗಾಬರಿ ಹೊಡ್ಕೊಂಡು ಹಿಡ್ಕೊ, ನಾಯಿ ಗಾಬರಿ ಹೊಡ್ಕೊಂಡು ಇವನು ಕಡ್ಡಿನೇ ಬೀಳಿಸ್ಬಿಡು. ಲೇ ಅಲ್ಲೇ ಬಿದ್ದಾಯ್ತು ನೋಡ ಕೆಳಗೆ. ಲೇ ಅಯ್ಯ, ಆ ಗಾಳಿಪಟಾಗಿರೋದೇ ಇದೊಂದು ಕಡ್ಡಿ, ಅದನ್ನೇ ಬಿಡಿಸ್ಬಿಟ್ಟವನೆ. ಎತ್ಕೊಂಡೆ ನಿಮ್ಬ್ರ ಆರಾಮ? ಸೊ ಗೈಸ್, ಸೀರಿಯಸ್ ಆಗಿ ಹೆವಿ ಫನ್ ಇರುತ್ತೆ ಅಂದ್ಕೊಳ್ಳಿ ಬ್ಲಾಗಲ್ಲಿ. ಬ್ಲಾಗ್ ಏನಾದ್ರು ದೊಡ್ಡದಾದ್ರೆ ಸೀರಿಯಸ್ ಆಗಿ ಪಾರ್ಟ್ 2 ಮಾಡ್ತೀನಿ, ಓಕೆನಾ? ಯಾರ್ದೇನಾ ನೀನು ಆರಿಸ್ಕೊಂಡು? ಗೈಸ್ ಮುಗೀತು ಗಾಳಿಪಟ ಆರಿಸಿ. 200 ರೂಪಾಯಿ ಕೊಟ್ಟು ಇಲ್ಲಿ ನಾತಾಕ್ಸಿದ್ದೀರಿ, ಎತ್ತಾಕೈತಲ್ಲ ಅದನ್ನ. ಇನ್ನೊಂದೆಲ್ಲ ಆಯಿತು ಇರ್ರಿ, ಇನ್ನೊಂದು ಗಾಳಿಪಟ ಐತೆ, ಒಳ್ಳೈತೆ. ಅಯ್ಯೋ ಒಳ್ಳೆ ಒನ್ನ ಅಂದ್ಕೊಳ್ಳಿ. ಇದು ಎತ್ತಿದ್ರೆ ಇದು ಪಕ್ಕ ಆರಿಸಿ, ಇದು ಇನ್ನೇ ಗ್ರೌಂಡೆಲ್ಲ ನಾವು ಹೋಗಿ ಆರಿಸ್ಬೇಕು. ಇವತ್ತು ಎತ್ಕೊಂಡು ಹೆಂಗೋ ಒಂದು ಎತ್ತಾನ ಇವಾಗ ಆ ಬಿಲ್ಡಿಂಗ್ ಹೋಗೋಣ. ಓಕೆ ಗೈಸ್ ಬನ್ನಿ ದೌಡಿಗೆ ಹೋಗೋಣ. ಗಾಳಿಪಟ ಆರಿಸಿದ್ದು, ಅಕ್ಕಿಂಗ್ ಮೇವು ಹಾಕಿದ್ದು ಎಲ್ಲ ಕೂಡ ಮುಗೀತು ಇವಾಗ. ಸೊ ಹಬ್ಬದ ದಿವಸ ಇವಿ ಎಂಜಾಯ್ ಕೂಡ ಮಾಡಿದ್ರಿ. ಹಾಗೆ ಬೆಳಗ್ಗೆ ಬೇಗ ಬೇಜಾರು ಕೂಡ ಆಯಿತು. ಒಂದು ಅಕ್ಕಿ ಸತ್ತೋಗೈತೆ, ಏನು ಮಾಡೋಂಗಿಲ್ಲ. ಇನ್ನೊಂದು ಅಕ್ಕಿ ಹೆಂಗೋ ಬತ್ಕೊಂಡೈತೆ. ಅಂದರೆ ಇನ್ನೊಂದು ಅಕ್ಕಿ ಸಿಕ್ತು, ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಹಿಡಿದ್ನಲ್ವಾ, ಅಕ್ಕಿ ಸಿಕ್ತು. ಮೇಲೆ ಇತ್ತು ಅಕ್ಕಿ, ಅದು ಹೆಂಗೋಯ್ತು ಏನಾಯ್ತೋ ಗೊತ್ತಿಲ್ಲ, ಬಟ್ ಮೇಲೆ ಹೋಯ್ತು. ಆ ಬೆಕ್ಕು ಮತ್ತೆ ಕೂಡ ದೌಡಿಗೆ ಬಂದಿತ್ತು. ನಾವು ದಾಡಿನೆಲ್ಲ ಹಾಕೊಂಡು, ಅಂದರೆ ಅಲ್ಲೆಲ್ಲಿ ಇಟ್ಟಿಗೆ ಹಾಕಿದ್ದೀನಿ ನೋಡಿ, ಇಟ್ಟಿಗೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಫುಲ್ ಇವಾಗ. ಸೊ ಅದನ್ನು ಇಕ್ಕಿದ್ದಿಲ್ಲ, ತಂದಿಕ್ಕಿದೆ. ಗಾಳಿಪಟ ಹಾಸನ ಅಂದ್ಬಿಟ್ಟು ಮೇಲೆ ಹೋಗಿದ್ರಲ್ವಾ, ಆವಾಗಲೂ ಕೂಡ ಬೆಕ್ಕು ಬಂದಿತ್ತು. ಹೊಡೆದಿದ್ದೀನಿ ಬೆಕ್ಕಿಗೆ, ಕೈಗೆ ಸಿಕ್ಕಾಕೊಂಡ್ರೆ ಏನೋ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.